35 ವರ್ಷಗಳ ಹೋರಾಟದ ಆಗುಹೋಗುಗಳ ಬಗ್ಗೆಯೂ ಕೂಡ ನಮ್ಮ ಕಷ್ಟ ನೋವು ನಲಿವುಗಳು ಸಮರ್ಪಕವಾಗಿ ಅರ್ತಿರ್ತಕ್ಕಂಥ ನಮ್ಮ ಹಿರಿಯ ಈ ಸಮಾಜದ ಆಶಾಕಿರಣಗಳು ಇವರು. ಈ ಸಂದರ್ಭದಲ್ಲಿ ಚಳ್ಳಕೆರೆಗೆ ಬಂದಿದ್ದು ಈ ಒಳ ಮೀಸಲಾತಿ ವಿಷಯ, ಈ ಚಳ್ಳಕೆರೆಯ ಸಮಸ್ತ ದಲಿತರಿಗೆ ಇವರೊಟ್ಟಿಗೆ ಮಾತಾಡುವಂಥ ಒಂದು ಸೌಭಾಗ್ಯ ಇವತ್ತು ದುಃಖಕರ ಸಂಗತಿ ಒಳಗಡೆ ನಮಗೂ ಕೂಡ ದಲಿತರಿಗೆ ಒಂದು ಸಂದರ್ಭ ಇವತ್ತು ಒದಗಿದೆ. ತಾವು ಈಗಾಗಲೇ ನಾವು ಹೇಳೋಂಥದ್ದು ಏನೂ ಇಲ್ಲ, ತಮಗಿಂತ ಚಿಕ್ಕವರು ನಾವು, ತಾವು ಹಿರಿಯರು. ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಜಿಲ್ಲಾದಲ್ಲಿ ನಾವು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀವಿ. ತಾವುಗಳು ದಯಮಾಡಿ ಈ ಕಲಿಸ್ತಾ ಇದ್ದೀವಿ. ಏನು ನಮ್ಮ ದಲಿತ ಸಮುದಾಯದ ಚಳ್ಳಕೆರೆಯಲ್ಲಿ ಸ್ನೇಹಿತರುಗಳು ಈ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಏನು ಹೋರಾಟ ನಡೀತಾ ಇದೆ. ಆ ದೃಷ್ಟಿಯಲ್ಲಿ 12ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ 27ನೇ ತಾರೀಕು ಒಂದು ಸ್ಪೆಷಲ್ ಕ್ಯಾಬಿನೆಟನ್ನು ಕರೆದು, ವಿಶೇಷವಾದಂಥ ಸಂಪುಟವನ್ನು ಇದಕ್ಕಾಗಿ ಕರೆದು 27ನೇ ತಾರೀಕು ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ 27ನೇ ತಾರೀಕು ಬಹುಶಃ ಇದು ಅಂತಿಮವಾಗಿ ತೀರ್ಮಾನ ಆಗ್ತದೆ ಅಂತೇಳಿ ನಾನು ಕೂಡ ಭಾವಿಸಿದ್ದೇನೆ. ನಾವೆಲ್ಲರೂ ಸಹಕಾರವನ್ನು ಹಿಂದೆನೂ ಕೊಟ್ಟಿದ್ದೇವೆ, ಮುಂದೆನೂ ಕೊಡ್ತೇವೆ. ಒಳ ಮೀಸಲಾತಿಯನ್ನು ಮಾಡ್ತೇವೆ ಅಂತ ಹೇಳಿ ಚಿತ್ರದುರ್ಗ ಅಧಿವೇಶನದಲ್ಲಿ ಹೇಳಿದವನೇ ನಾನು. ಆನಂತರ ನಮ್ಮ ಚುನಾವಣೆಗೆ ಮುಂಚೆ ಪ್ರಣಾಳಿಕೆಯ ಅಧ್ಯಕ್ಷನಾಗಿ ಆ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿಯನ್ನು ಮಾಡುತ್ತೆ ಮುಂದೆ ನಾವು ಅಧಿಕಾರಕ್ಕೆ ಬಂದಾಗ ಅಂತ ಹೇಳಿದವನು ನಾನು. ಹಾಗಾಗಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ತಗೊಳ್ತೇವೆ.